ಹೇಳವ, ಏನಾಗೈತಿ? ಇದ್ರ ಸಂಬಂಧ ಜಗಳ ಮಾಡಕತ್ತಾನಂತ ಅಣ್ಣ. ಯಾವನ್ ಮಕ್ ಬೆಂಕಿ ಹಾಕ ಸಾಕಾಗಿ ಹೋಗೈತವ ಆತಗ. ಏನಂತ ಹುಟ್ಟಿಬಿಟ್ಟಾನ ಏನೋ ನನ್ನ ಹೊಟ್ಟೆಗತ್ತಾಗ. ಆಕೆ ಹೇಂತ ಹೇಳ್ದಂಗೆ ಕುಣಿತಾನವ, ಹೇಂತ ಹೇಳ್ದಂಗೆ ಕುಣಿತಾನ. ಏನು ಹೇಳಿದ್ರು ನಮ್ಮ ಮಾತು ಅವ್ನು ತಲೆಯಾಗ ಹೋಗೋದಿಲ್ಲ ಗೊತ್ತಾನ. ಊರು ಭಾಡ್ಯಾಗ ಏನಾರ ಹೇಳಕ್ಕೆ ಹೋಗಿ ನೀನು ಅಡ್ರಕ್ಕಂತ ಮೈ ಮ್ಯಾಗ ಬರ್ತಾನೆ. ಸಾಕಾಗೈತವ ಅವ್ನ ಸಲುವಾಗಿ ಸಾಕಬೇಕಾಗಿ ಹೋಗೈತೆ ನನಗಂತೂ ಹೊತ್ತಾಗ. ಏನು ಮಾಡ್ಬೇಕಂತೇಳಿ ತಿಳಿವಲ್ತು ಗೊತ್ತನ. ಅಲ್ಬಿ ಏನ್ತೀರ ಏನು ಹೇಳ್ತಾಳ? ಎದಕ್ಕೆ ಕಿರಿಕಿರಿ ಮಾಡಕತ್ತಾರ ಅವ್ರಿಬ್ರು ಸೇರಿ ನಿನಗೆ? ಅಯ್ಯ ಇನ್ನೆದಕ್ಕೆ ಇರೋದ ಒಂದು ಸೊಟ್ಟ ಮನಿ, ಆ ಮನಿ ಮ್ಯಾಗ ಕಣ್ಣು ನೋಡು. ಅದನ್ನ ಹೆಸರಿಗೆ ಬರ್ಕೊಡ್ಬೇಕಂತ ಅದನ್ನೇನು ಕೆಡುತ್ತಾರಂತೆ. ಆಮೇಲೆ ಅದ್ರ ಮ್ಯಾಗ ಲೋನ್ ತೆಗಿಸ್ತಾರಂತೆ, ತಮ್ಮ ಕಡೆ ದೊಡ್ಡ ರೊಕ್ಕ ಹಾಕ್ತಾರಂತೆ, ತವ್ರ ಮನೆ ಕಡೆ ಹೊಡ್ತಾರಂತೆ, ಮನಿ ಇಂಬೆ ಕಟ್ಟಿಸ್ಕೊತಾರಂತೆ. ಇವಂಗೆ ಒಂದೇ ಸಮನೆ ಕಿವ್ಯಾಗ ತುಚ್ಚಿಬಿಟ್ಟಾಳ. ಮತ್ತೇನೈತಿ, ಇವನು ಅದೇ ಥರ ಇದು ಏನದು ಏದಿ ಮ್ಯಾಗ ನಿಂತು ಬಿಟ್ಟಾನ. ಅದು ಒಂದು ಆತ. ಅದಕ್ಕೆ ನಾ ಬೇಡನ್ನೇ ಮುಗೀತಾ ಸುಮ್ಮನಾಗೋಲ್ರಿ. ಮತ್ತೆ ಹಾಗೆ ದಿನಕ್ಕೊಂದೊಂದು ಅದ್ರಾಗ ಈಗ ಏನಾಗ್ಬಿಟ್ಟೈತಿ, ನಿಮ್ಮಪ್ಪಗೆ ಎದ್ದು ಏನು ಕೆಲಸ ಮಾಡೋಕೆ ಆಗವಲ್ತು ಮೊದಲಿನಂಗೆ. ಬರ್ಬರ್ತು ವಯಸ್ಸನ್ನು ಹೇಳಂಗಾರ ನೋಡೋಣ. ಹೌದಿಲ್ಲ? ಅಯ್ಯೋ ಅಲ್ಲ, ಕುಂತಲೆ ಎಲ್ಲ ಮಾಡಬೇಕು, ಕುಂತಲೆ ತಂದು ಹಾಕ್ಬೇಕು, ಎಲ್ಲ ಮಾಡಿ 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 ಹಾಕ್ಬೇಕು ಅಂದೈತಿ. ಸಾಕಾಗಿ ಹೋಗೈತಿ. ಎಷ್ಟು ಜನ ನಾವು ಇವ್ರದ್ದೆಲ್ಲ ಚಾಕ್ರಿ ಮಾಡಬೇಕು ಅಂಥೇಳಿ ಒಂದೇ ಸಮನೆ ಏನು ಮಾಡ್ತಿ ಹೇಳಂಗಾರ? ನಾವು ಇರೋಣ ಬೇಡ ಹೇಳಂಗಾರ ನೋಡೋಣ ತಗ. ಸಾಕಾಗೈತವ ಇವ್ರ ಸಲುವಾಗಿ ಸಾಕಾಗೈತಿ. ಹೆಂಗಿದ್ರು ಕಷ್ಟ, ಏನು ಮಾಡಿದ್ರು ಕಷ್ಟ ಇವ್ರ ಕೈಯಾಗ ಗೊತ್ತನ. ನಾನು ಉರಿತಾ ಇದೀನಲ್ಲ ಇವ್ರ ಕೈಯಾಗ, ಏನು ಸಾಧಾರಣ ಉರಿ ಆತೇನಂತ ಮಾಡಿಯ ನೀನು? ಕರೆನವ ಏನಾರ ಒಂದು ಹೇಳಿ ನೀನು. ಅದು ಯಾಕೆ ಹಂಗೆ ಇದು ಯಾಕೆ ಹಿಂಗೆ ಅತ್ತಿಯಾರ ನಿಮ್ಗೆ ಗೊತ್ತಿಲ್ಲ ಸುಮ್ಮನಿರ್ರಿ ಅಂತಾಳೆ. ಏನು ಮಾಡ್ತಿ ಹೇಳು? ನನಗೇನು ಗೊತ್ತಿಲ್ಲ ಅಂತೆ. ಈಕಿಗೆ ಎಲ್ಲ ಬುಬ್ಣಿಗೆ ಗೊತ್ತಿರೋದು. ಮತ್ತೆ ಯಾರಿಗಾರ ಗೊತ್ತೈತಾನೆ ಈಕಿ ನಂಗೆ ಹೇಳಂಗಾರ ನೋಡೋಣ. ಅಲ್ಲ ನನಗೇನು ಅಷ್ಟು ತಿಳುವಳಿಕಿಲ್ಲನ, ಯಾವ್ದು ಹೆಂಗಿರ್ಬೇಕು ಅಂತೇಳಿ ನನಗೆ ಗೊತ್ತಿಲ್ಲನ. ಹಸೆ ಖಾರ ಹಾಕಿ ಅಡುಗೆ ಮಾಡಬೇಡವಾ, ನಿಮ್ಮ ಮಾವಗೆ ತಡ್ಕೊಳಕ್ಕಾಗಲ್ಲ, ಅವ್ರಿಗೆ ಹೊಟ್ಟೆ ಜಾಡಿಸ್ತತಿ ಅಂತ ನಾ ಹೇಳ್ತೀನಿ. ಅಯ್ಯೋ ಅದ್ಯಾಕೆ ನಮಗೆ ಹಸೆ ಖಾರದ ರುಚಿ ಹತ್ತತಿ, ಒಣ ಖಾರದ ನಮ್ಗೆ ತಿನ್ನೋಕ್ಕಾಗಲ್ಲ ಅಂತಾಳ. ಮತ್ತು ಅದನ್ನೇ ಹಾಕಿ ಮಾಡ್ತಾಳ. ಅಲ್ಲ ಏನು ತೀರ ಒಂದು ಹೇಳಿದ ಮನುಷ್ಯ ವಯಸ್ಸಾದ್ರಿಗೋಸ್ಕರ ಅಡುಗೆ ಒಂದು ಬದಲಿ ಮಾಡ್ಕೊಳಕ್ಕಾಗಲ್ಲನ? ಎಷ್ಟರ ಹೇಳಿ ನೀನು, ಬೇಕಾದ ಹೇಳಿ ನೀನು, ಆಕೇನು ಬದಲಾಗೋದಿಲ್ಲ ಅಂತ ತಿಳ್ಕೊಂಬಿಡ ನೀನು. ನಾನು ಇವಂಗೆ ಹೇಳಿದೆ ತಿಳಿ ಕೆಟ್ಟ. ಈ ಮರಂಗರಿ ಏನಾರು ಹೇಳ್ತಾನ ಅಂತೇಳಿ ಇವಂಗೇನಿಲ್ಲ, ನೀ ತಣ್ಣು ಕುಂದ್ರು ಯಾಕೆ ನಾ ರುಚಿ ಮಾಡಲ್ಲ ಅಡುಗೆ, ನಂಗೆ ಒಣ ಖಾರ ತಿನ್ನೋಕ್ಕಾಗಲ್ಲ, ನಾ ತಿಂದ್ರೆ ಹಸೆ ಖಾರದ ತಿನ್ನೋದು ಅಂತಾಳೆ. ಏನು ಮಾಡ್ತಿ? ಒಟ್ಟ ನೋಡು, ನಾ ಹೇಳ್ತೇನಲ್ಲ, ನನ್ನ ಮಾತಂದ್ರೆ ಕೋಳಿ, ಮತ್ತು ನನ್ನ ಬಾಯಿಗೆ ಬರ್ತಿತ್ತು ಕೋಳಿ ಪುಚ್ಚ ಗೊತ್ತನ. ನನ್ನ ಮಾತಂದ್ರೆ ಕೇಳೋದಲ್ಲಕ್ಕೆ ಏನು ಅವ್ರವು ತಲೆಯಾಗ ತುಂಬ್ಯಾಳು ಏನು ದೇವರಿಗೆ ಗೊತ್ತು. ನೀನು ಬಾಯಿ ಮುಚ್ಕೊಂಡು ಎಲ್ಲ ಕೇಳ್ತೀಯಲ್ಲ ನಿಮ್ಮ ಅತ್ತಿದ. ಹಾಗೇನು ನನ್ನ ಸೊಸಿ ನನ್ನ ಮಾತು ಕೇಳೋದಲ್ಲವ ತಾಯಿ. ನೀನಂದ್ರೆ ನಾನು ಅಂತಾಳ, ನಾ ಯಾಕಂದ್ರೆ ಏನು ಅಂತಾಳ. ಒಂದು ಮಾತು ಏನಾರ ಆಕಿ ಬಾಯಿಲ್ಲ ಏನಾರ ನಾವು ಅಂದಮೇಲೆ ಸುಮ್ಮನಿದ್ರೆ ಆಕಿ ಅವ್ರ ಅಪ್ಪನ ಮಗಳಲ್ಲ ಗೊತ್ತನ. ಒಳ್ಳೊಳ್ಳೊಳ್ಳೊಳ್ಳು ಮಾತಾಡ್ತಾಳೆ. ಏನು ಮಾಡ್ತಿ ಹೇಳು? ಒಳ್ಳೆಯವ್ರು ಕೂಡೋದಿಲ್ಲ ಅಂತಾರಲ್ಲ, ಅದೇನು ಸುಳ್ಳಲ್ಲ. ಏನು ತಾಯಿ ಮಗಳದು ಭಾರಿ ಮೀಟಿಂಗ್ ಆಗಕತ್ತೈತಿ. ಧರ್ಮಸ್ಥಳ ಸಂಘನ್ಯಾರು ಬರ್ತಾರಲ್ಲ ರೊಕ್ಕ ಕೊಡಾಕ, ಆ ಸಂಘನ್ಯಾರ ಸತಿಗೆ ಇಷ್ಟು ಮೀಟಿಂಗ್ ಮಾಡೋದಿಲ್ಲ. 1000 ರೂಪಾಯಿ ರೊಕ್ಕ ಕೊಡೋ ಹೊತ್ನಾಗ ಏನಪ್ಪ ತಾಯಿ ಮಗಳದೊಳೆ ಜೋರು ನಡ್ದೈತಿ. ಮತ್ತೆ ಆರಾಮದಿರೇನ್ರಿ? ಆರಾಮದೇನು ನೋಡ್ರಿ. ನೀವು ಆರಾಮದಿರೇನ್ರಿ? ಆರಾಮದೇನು. ನಿಮ್ಮ ಮಗಳು ಈ ಮನೆಗೆ ಬಂದಮೇಲೆ ಪೂರ್ತಿ ಆರಾಮದೇನು ನೋಡ್ರಿ. ಎಲ್ಲ ಕುಂದ್ರಿಸಿ ಕೆಲಸ ಮಾಡ್ತಾಳಲ್ರಿ, ಹಾಗಾಗಿ ಆರಾಮಿರ್ಬೋದೇನ. ಹೌದೌದು, 1-2 ದಿನ ಆರಾಮಾಗಿದ್ದು ಹೋಗ್ರಿ. 4 ದಿನ ಅಂತಿದ್ದೆ. ಮತ್ತು ಬೀಗ್ರ ಮನೆಗೆ ಹೆಂಗಿರ್ತೀರಿ ಹೇಳ್ರಿ? ಎಷ್ಟಾದ್ರೂ ಮರ್ಯಾದೆ ಪ್ರಶ್ನೆ ಅಲ್ಲ. ಬೀಗ್ರ ಮನೆಗೆ ಮಗಳು ಕೊಟ್ಟು ಅತ್ತಿ ಇದು ತಾಯಿ ಮಗ ಗಂಡ ಅಂತೇಳಿ ಬಂದಿರಕತ್ತೇನ್ರಿ? ಹೌದಿಲ್ಲ, ಒಂಥರ ಮರ್ಯಾದೆ ಪ್ರಶ್ನೆ ನೋಡ್ರಿ. ನೀವು ಇರಲ್ಲ ಅಂತ ನಂಗೆ ಗೊತ್ತು, ಅದಕ್ಕೆ ನಾನು 4 ದಿನ ಅಂದಿಲ್ಲ, 2 ದಿನ ಅಂದಿದ್ದೆ. ಮಾತಾಡ್ರಿ. ಇದೇನ ಮನುಷ್ಯರ್ದಾಗ ಜಮಾ ಐತೆ ಇಲ್ಲ ನಿಮ್ಮ ಅತ್ತಿ? ಹಿಂಗೈತೆ ನೋಡವ ಇಲ್ಲಿ ಪರಿಸ್ಥಿತಿ. ಏನು ಮಾಡ್ತೀನಿ ನನ್ನ ಕರ್ಮಕ್ಕತ್ತಾಗ. ಅಲ್ಲ ಯವ್ವ, ಈಗ 4 ದಿನ ಅಲ್ಲ, ನಿಮ್ಮ ಮತ್ತೆ 2 ದಿನ ಅಂತಾಳ. ನೀ ಹೇಳಿಲ್ಲ ನಾಕಿಗೆ ಏನಂತ ಹೇಳ್ಬೇಕು? ಅಯ್ಯ, ಇದು ನನ್ನ ಸೊಸಿ ಐತಲ್ಲ ಹಾಡ್ಬಿಟ್ಟು ಅದ್ರ ನಿಗ್ರಕ್ಕೆ ಜಗಳ ಮಾಡಿ ನಾನು ಒಂದು 15 ದಿನ ಇದ್ದು ಹೋದ್ರಾತಂತೇಳಿ ಬಂದಿದ್ದಿಲ್ಲ. ನೀನು ಹೇಳಿಲ್ಲ ನಿಮ್ಮ ಅತ್ತಿಗೆ? ನೀ ಬಾ ಅಂದಿಲ್ಲ, ಮತ್ತೆ ಹೇಳೇನಿ ಬಾ ಬೇಯವ್ವ ಅಂದೆಲ್ಲ. ಬಾ ಹೇಳೇನಿ ಅಂದೆ, 15 ದಿನ ಬಾ ಅಂದೇನವ. ಹೋಗ್ಲಿ ಬಿಡು, ಏನು ನಿಮ್ಮ ಅತ್ತೆ ಲೆಕ್ಕಾಚಿ ಅದನ್ನೇನು ಕೇಳ್ತಾಳ? 2 ದಿನ ಅಲ್ಲ, ನಾ 15 ದಿನನೇ ಇದ್ದೋಕೇನು. ಇದು ನನ್ನ ಮಗಳ ಮನೇನೆ, ಯಾಕೆ ನಾ ಯಾಕಿರ್ಬಾರ್ದು? ಹೆಂಗಿರ್ತೀಯವ? ಹೇಳಿ ನೀನೇ ನೋಡೋಣ. ಅಯ್ಯೋ, 2 ದಿನ ಆದಮೇಲೆ ಏನು ಕೆತ್ತಿ ತೆಗಿತಾಳ ಅಂತ ನಾ ವಿಚಾರ ಮಾಡತ್ತೀನಿ. 15 ದಿನ ಅಂತ ನೀ ಅಂತೀಯ. 15 ದಿನ ಆಗಲ್ಲವ ಇರಾಕ. ಅಲ್ಲ ಅಲ್ಲಿಗೆ ಸದ್ಯಕ್ಕೆ ಜಗಳ ಆಗೈತಲ್ಲ, ಮನಸ್ಸುಗಳು ಸಮಾಧಾನ ಆಗಲಿ ಅಂಥೇಳಿ ಇಲ್ಲಿ ಬಂದೆ. ಇರಲಿ ಬಿಡವ, ಎಂದೆಲ್ಲ ಒಂದಿನ ಅಲ್ಲಿ ಹೋಗಬೇಕಲ್ಲ ನಾನು. ಹೌದಿಲ್ಲ? ಅದು ಅಲ್ಲದೆ ಏನು ಮಾಡಲಿ, ಆಕಿ ನನ್ನ ಸೊಸಿ ಅವು ಬೇರೆ ಬಂದು ಕುಂತಾಳ. ಈಗ ಆಕಿ ಇರೋ ಹೊತ್ತನೇ ನನಗಂತೂ ಅಲ್ಲಿ ಇರೋಕ್ಕಾಗಲ್ಲವ ಇವ ಆತಾಗ. ಅವರವ್ವ ಅವರಪ್ಪ ಹೋಸ್ರು ಬಂದು ಸೇರ್ಕೊಂಡು ಅವತ್ತು ಅಲ್ಲಿ ಮಕ್ಕೊಳಕ್ಕಾಗಲ್ಲ, ಕುಂದ್ರಕ್ಕಾಗಲ್ಲ, ನಿಂದ್ರಕ್ಕಾಗಲ್ಲ ತಗ. ಹಂಗಾಗಿ ನಾನು ಒಂದಿಷ್ಟು ದಿನ ಇಲ್ಲಿ ಇದ್ದು ಹೋದ್ರಾತಂತೇಳಿ ಬಂದೆ. ಇದು ನೋಡಿದರೆ ಈಗ ಹಿಂಗಾಗ್ಬಿಡ್ತಲ್ಲ. ನಿಮ್ಮ ಅತ್ತಿಗೆ ಏನು ಹೇಳ್ಬೇಕಂತ?
ನಾನು ಅದೇ ಹೇಳೋದು, ಮೊದಲ ನನ್ನ ಕಂಡ್ರೆ ಸೇರಂಗಿಲ್ಲ, ಮತ್ತೆ ಈಗ ಎಷ್ಟು ಒದರ್ತಾಳನ ಈಗ. ಯಪ್ಪ ಎಂಥ ವಜ್ಜೈತವ ಇದು ಕೂಡ. ರೂಪಾಕ ನೀರಿನ ಕೂಡ ಇಲ್ಲಿಟ್ಟೇನು ನೋಡ. ಮಂಗಳ ಒಂದಿಟ್ಟು ಬಾಯಿಲೆ. ಯವ್ವ ಕೈಯೇ ಏನಕ್ಕ ಮಂಗಳ, ಅದು ಏನಂದ್ರೆ ನಮ್ಮ ಅವ್ವಗೆ ಅಲ್ಲೊಂದು ಸ್ವಲ್ಪ ಯಾಕೆ ತವ್ರ ಮನ್ಯಾಗ ಭಾಳ ತೊಂದರೆ ಆಗೈತಂತ. ಅದಕ್ಕೆ ನೀ ಒಂಚೂರು ಹೇಳ್ತೀಯ ಅತ್ತಿಯರಿಗೆ? ಭಾಳ ಅಂದ್ರೆ ಭಾಳ ಕಿರಿಕಿರಿ ಆಗೈತಂತೆ. ಅದ್ರ ಸಂಬಂಧ ಒಂದು 15 ದಿನ ಇರ್ಬೇಕು ಅನ್ನಕತ್ತಾರ. 15 ದಿನ ಇರಕ್ಕೆ ಬಿಡಲ್ಲ ನಮ್ಮ ಅವ್ವನ್ನ. ಒಂಚೂರು ಹೇಳ್ತೀಯ ಅತ್ತಿಗೆ? 15 ದಿನನ ಅಲ್ಲ, ನಾ ಹೇಳಿದ್ರೆ ಕೇಳ್ತಾಳನ ಅತ್ತಿ? ಹ್ಞೂ, ನೀ ಹೇಳಿದ್ರೆ ಕೇಳ್ತಾಳ, ನಾ ಹೇಳಿದ್ರೆ ಕೇಳಂಗಿಲ್ಲ ಅತ್ತಿ. ಈಗೇನು ಮಾಡಲಿ ಹಂಗಾರೆ? ಹೋಗಿ ಹೇಳ. ಅವ್ರವು ಇಲ್ಲೇ ಇರಲಿ ಒಂದು 15 ದಿನ ಅತ್ತಿ, ಏನು ಅನ್ನಕ್ಕೆ ಹೋಗ್ಬೇಡ, ಪಿಟ್ಟಕ್ಕೆ ಕನ್ಬೇಡ, ಸುಮ್ಮನೆ ಇದ್ಬಿಡತ್ತಿ. ಪಾಪ ಏನೋ ತೊಂದರೆ ಐತೆ ಅದಕ್ಕೆ ಬಂದಾರ, ಅವ್ರೇನು ನಂಗೆ ಬರಲ್ಲ, ಅವ್ರವ್ವ ಮತ್ತು ಅವರಪ್ಪ ಇಲ್ಲೇ ಇರಲಿ, ಅವ್ರ ಪಾಡಿಗೆ ಅವರು ಅಂತ ಹೇಳು ಒಂಚೂರು. ಅಲ್ಲ, ನಾ ಹೇಳಿದ್ರೆ ಅತ್ತಿ ಒದರಾಡ್ತಾಳ, ನೀ ಯಾಕೆ ಮಾತಾಡಕತ್ತಿ ಅಂತೇಳಿ. ಅಲ್ಲ ರೂಪಾಕ, ಬೇಜಾರು ಮಾಡ್ಕೋಬೇಡ, ನೀನೇ ಹೋಗಿ ಹೇಳು, ನಮ್ಮ ಅವ್ಗೆ ತ್ರಾಸ ಐತಿ, ನಾ ಒಂದು 15 ದಿನ ಇಟ್ಕೋತೀನಿ, ನೀವು ಏನು ಅನ್ನಕ್ಕೆ ಹೋಗ್ಬೇಡ್ರಿ ಅಂತೇಳಿ ಹೇಳಲ್ಲ, ಅದ್ರಾಗ ಏನೈತಿ. ಆಮೇಲೆ ಇಲ್ಲಾಂದ್ರೆ ಹೋಗ್ಲಿ ಬಿಡ್ರಿ, ಹೇಳೋಕೆ ಯಾಕೆ ಹೋಗಿ ರೂಪಾಕ? ನಿಮ್ಮ ತಾಯಿ ನಿಮ್ಮ ಮನ್ಯಾಗ ಇರ್ತಾರ, ನೀವು ಯಾಕೆ ಅದನ್ನು ಹೇಳಿ ಕೇಳಿನೇ ಮಾಡ್ಬೇಕು ಅಂತ ಇಷ್ಟೊಂದು ಬಿಡ್ತೀರಿ? ಬೇಕಂದ್ರೆ ಇಟ್ಕೊರಿ, ಯಾಕೆ ಮಗಳ ಮನೆಗೆ ತಾಯಿ ಇರಬಾರ್ದನ? ಅದ್ರಾಗ ಏನೈತಿ? ಕಷ್ಟ ಅಂದಮೇಲೆ ಮಗಳು ತಾಯಿ ಮನೆಗೆ ಹೋಗ್ಬೋದು, ತಾಯಿ ಮಗಳ ಮನೆಗೆ ಬರಬಾರ್ದನ? ಇದು ಯಾವ ಲೆಕ್ಕ? ಏನೂ ಆಗಲ್ಲ, ನೀವು ಅದೆಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ನೀವು ಹೇಳು, ಅದ್ರಾಗ ಏನೈತಿ. ಇಲ್ಲ ನಂಗೆ ನಮ್ಮ ಅವ್ಗೆ ಒಂದು ಸ್ವಲ್ಪ ತೊಂದರೆ ಐತಿ, ಇರ್ತಾಳಕ್ಕಿಲ್ಲ ಒಂದು ಸ್ವಲ್ಪ ದಿನ ಅಂತೇಳಿ ಹೇಳು, ಅದ್ರಾಗ ಏನೈತಿ? ಸುಮ್ಮನೆ ಇರೋ ರೂಪಾಕ, ಹೋಗ್ಲತ್ತ ಇರ್ಲಿ ಬಿಡು, ಅವ್ರು ಯಾಕೆ ಪಾಪ ಇರಬಾರ್ದ? ಏನೋ ತೊಂದರೆ ಐತಿ, ಸುಮ್ಮನೆ ಯಾರು ಇನ್ನೊಬ್ರ ಮನೆಗೆ ಹೋಗಿರ್ಬೇಕು ಅಂತ ಆಸೆ ಪಡಂಗಿಲ್ಲ. ಏನೋ ತೊಂದರೆ ಐತಿ, ಬಂದದಾರ. ಅದು ಈ ನಮ್ಮ ಅತ್ತಿ ಹೆಂಗಂತ ಗೊತ್ತಿದ್ದು ಪಾಪ ಅವ್ರು ಇಲ್ಲಿ ಬಂದಾರ ಅಂದ್ರೆ ಏನೋ ಒಂದು ತೊಂದರೆ ಇರಬೇಕು ಅನ್ನಂಗೆ ಆಗೈತಿ, ಅದಾರ ವಿಧಿ ಇಲ್ಲದೆ. ಅದಕ್ಕೆ ಯಾಕೆ ಮಾತಾಡ್ಬೇಕು? ನೀನು ನನಗೆ ಹೇಳೋ ಬದ್ಲಿ ಒಂದು ಮಾತು ಇದು ಮಾವಿಗೆ ಹೇಳ್ಬಿಡಲ್ಲ, ಅದ್ರಾಗ ಏನೈತಿ? ನೀ ಹೇಳ್ತಿ, ನಾ ಹೇಳಿದ್ರೆ ಅತ್ತಿ ಕೇಳ್ತಾಳಂತ ಮಾಡಿ ಏನೋ ಒಟ್ಟು ಹಸ್ತಾಳ, ನಾ ಏನು ಮಾಡಲಿ? ಏನಾರ ಮಾಡ್ಕೊರು ಪಾಕ, ನಾ ಹೇಳಿದ್ರೆ ಅತ್ತಿ ಕೇಳ್ತಾಳ, ನಾ ಹೇಳಂಗಾರ ನೋಡೋಣ. ಏನದು ಅತ್ತಿ ಕೇಳೋದು? ಅದು ಅತ್ತಿ ಇದು ಅತ್ತಿ, ನಾ ಒಂದು ಉಪಾಯ ಹೇಳತ್ತಿ ನಿಂಗೆ. ಏನಂದ್ರೆ ಬಾ ಅತ್ತಿ, ನಾನು ಹೇಳ್ತೀನಿ, ನೀ ಹೊರಗೆ ಬಾ, ನಾ ಹೇಳ್ತೀನಿ. ಇವರಿಬ್ರು ಯಾಕೆ ಅಲ್ಲಿ ಮಾತಾಡಕ್ಕೆ ಹೋದ್ರು? ಅಲ್ಲ, ನೀನು ಯಾಕೆ ಆಕಿ ಕಾಲು ಹಿಡಿತಿ? ನಿಮ್ಮ ಅತ್ತಿಗೆ ಜೋರು ಮಾಡಿ ನೀನೇ ಹೇಳೋಕ್ಕಾಗಲ್ಲನ ನಮ್ಮವ್ವ ಇರ್ತಾಳೆ ಇಲ್ಲೇ ಅಂತೇಳಿ? ನೀನು ಹೋಗಿ ಅಯ್ಯೋ ಅಲ್ಲ, ಹೋಗಿ ಅಕ್ಕಿನ ಕೇಳ್ತೀಯಲ್ಲ, ನಮ್ಮವ್ವ ಇರ್ತಾಳ ನೀ ಹೇಳು ಅಂತೇಳಿ. ತಿಳಿಗಿಲಿ ಬರಬರಿ ಐತೆ ಇಲ್ಲ ನಿನಗೆ? ಕತಿ ನಿಂದೊಂದತ್ತಾಗ ನಿನಗೂ ಎಲ್ಲ ಅಧಿಕಾರನೂ ಐತಿ, ಅದನ್ನು ಉಪಯೋಗಿಸ್ಕೊಳ್ಳೋದು ಕಲ್ಕೊ. ಏನು ಹುಚ್ಚರಂಗೆ ಮಾತಾಡಬೇಡ. ಅಲ್ಲ, ನೀ ಆಕಿ ಹೇಳಿ ಆಮೇಲೆ ಈಕಿ ನನಗೆ ಉಳ್ಕೊಳಕ್ಕೆ ಅವಕಾಶ ಕೊಡ್ಬೇಕನ? ಇಕ್ಕ ನನ್ನ ಮಗಳ ಮನೆ ನಂಗೆ ಬೇಕಂದ್ರೆ ಇರ್ತೀನಿ, ಬೇಡ ಅಂದ್ರೆ ಹೋಗ್ತೇನೆ. ಅದು ನೀನು ಈಕಿ ಕೇಳ್ತಾಳ, ನೀನು ಹಿಂಗೆ ಮಾಡೇ ಇಲ್ಲದ ಸಲಿಗೆ ಕೊಡೋದು ನೀನು. ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಜಗಳ ಮಾಡಿ ನಿನ್ನ ಇಟ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ. ಜಗಳ ಏನೂ ಬೇಡ, ಆರಾಮಾಗಿ ನೆಮ್ಮದಿಯಾಗಿ 4 ದಿನ ಇದ್ದೋಗೋದು ಸುಖ. ಅದಕ್ಕೆ ನಾನು ಆಕಿ ಹೇಳಿ ಅಂತ ಕಾಯ್ತಾ ಇರೋದು. ನೀ ಸ್ವಲ್ಪ ಸುಮ್ಮನಿರು. ಆಕೆ ಏನು ಹಂಗೆ ಮಾತಾಡಲ್ಲವ, ಕರ್ಕೊಂಡು ಹೇಳಲ್ಲ. ಏನಾರ ಒಂದು ಪ್ಲ್ಯಾನ್ ಮಾಡಿ ಏನು ಐಡಿಯಾ ಮಾಡಿ ಉಳಿಸ್ಕೊತಾಳೆ ಇಲ್ಲೇ ನಿನ್ನ. ಸುಮ್ಮನಿರು. ಅಕ್ಕಿ ಉಳಿಸ್ಕೊಂಡ ಮೇಲೆ ನಾ ಇಲ್ಲಿರ್ಬೇಕನ? ಏನಪ್ಪ ಒಟ್ಟು ನಿನ್ನ ತಾಯೇ ನಾನು ನಾಯಿ ಅಂತಕ್ಕೆ ಬಾಯಿ ಬಿಟ್ಟು ಹೇಳಿ ನಮ್ಮವ್ವ ಇಲ್ಲೇ ಇರ್ತಾಳ ಅಂತೇಳಿ. ನನ್ನ ಸೊಸಿ ನೋಡು ಹೆಂಗೆ ಬಾಯಿ ಮಾಡ್ತಾಳ. ನೀನು ಹಂಗಿರು. ಆಕಿ ಮನೆನಾಕೆ ಆದ್ರೆ ನೀ ಹೊರಗಿಂದ ಬಂದಕ್ಕಿ, ನಿನ್ನ ಮಾತಿಗೂ ಕಿಮ್ಮತ್ತು ಕೊಡಲೇಬೇಕು ಅವ್ರು. ಹ್ಞೂನವ ಆಯ್ತು. ಈಗ ನೀನು ಸ್ವಲ್ಪ ಸುಮ್ಮನಿರಿ. ಈಗ ನನಗೆ ಮನ್ಯಾಗ ಒಂಥರ ಕಿರಿ ಇದ್ರೆ ತಡ್ಕೊಳಕ್ಕಾಗಲ್ಲ. ನಿನ್ನ ಗಂಡಗೊಂದು ಮಾತು ಹೇಳು, ನಮ್ಮವ್ನ ಇಟ್ಕೋತೀನಿ, ನಮ್ಮ ಅಪ್ಪನ ಇಟ್ಕೋತೀನಿ ಅಂತ. ಗಂಡ ಎಲ್ಲ ನನ್ನಂತ ಅದನವ. ಅವ್ರು ನಾ ಹೇಳ್ದಂಗೆಲ್ಲ ಕೇಳಂಗಿದ್ದಿದ್ರೆ ಹಿಂಗೆ ಯಾಕೆ ಇರ್ತಿತ್ತು ಬಾಳೆ? ಈಗ ಆಕಿರು ಮಂಗಳನೂ ಅದನ್ನೇ ಅನ್ಲಿಲ್ಲ ಅವ್ರು ನಾ ಹೇಳ್ದಂಗೆಲ್ಲ ಕೇಳಂಗಿದ್ದಿದ್ರೆ ಈ ಥರ ಇರ್ಬೇಕಿತ್ತು ನನ್ನ ಜೀವನ. ಹೇಳಂಗಾರ ನೋಡೋಣ. ಈಗ ನೋಡ, ಅಣ್ಣ ಅತಿಗೆ ಕೂಟ್ಟು ಸೇರ್ಕೊಂಡು ಎಟ್ಟು ಆಕಿ ಬೆನ್ನಿಗೆ ನಿಂದಿರ್ತಾನೆ. ಇವ್ರು ಹಾಗೆಲ್ಲ ಇಲ್ಲ, ಗೊತ್ತನ? ಸುಮ್ಮನಿರು. ನಾನು ಇಲ್ಲ ಬಿಟ್ಟು ಗಂಡನ ಬಿಟ್ಕೊಟ್ಟು ಬಂದು ನಾನು ಅಲ್ಲೇ ಕುಂದ್ರಬೇಕಾಗತ್ತೆ ನೋಡು ನಿಮ್ಮ ಮನ್ಯಾಗ. ಈಗ ನಿನಗೆ ನೆಟ್ಟಗೆ ಕೂಳಾಕಲ್ಲ, ನೆಟ್ಟಗೆ ನೋಡ್ಕೊಳಲ್ಲ ಅಂತ ಹೇಳ್ತಿ. ನಾ ಬಂದು ಏನು ಮಾಡಲ ಅಲ್ಲಿಗೆ, ಗೊತ್ತನ? ಸ್ವಲ್ಪ ಸುಮ್ಮನಿರವ. ನನಗೆ ಹಂಗೆ ಬಂದು ಇರೋಕ್ಕೆಲ್ಲ ಇಷ್ಟ ಇಲ್ಲ ಇವ್ರನ್ನ ಬಿಟ್ಟು. ನಾನೇನಾರು ಅತ್ತಾಗ ಬಂದೆ ಅಂದ್ರೆ ನಮ್ಮ ಅತ್ತೆ ಬಿಡೋದು ಬಿಟ್ಟು ಇನ್ನೊಂದು ಮದುವೆ ಮಾಡ್ತಾಳೆ ಅಷ್ಟೇ. ಆಮೇಲೆ ನಾನೇನು ಮಾಡಲಿ? ಏನವ ಒಟ್ಟು ಮಾತಾಡ್ತಿ, ಒಟ್ಟು ಏನ ಮಾತಾಡ್ಬೇಕಂತ ಮಾತಾಡ್ತೀಯೋ, ಮಾತಾಡಬಾರ್ದಂತ ಮಾತಾಡ್ತೀಯೋ, ಬೇಕಂತ ಮಾಡ್ತೀಯೋ, ತಿಳಿಲಾರ್ದ ಮಾಡ್ತೀಯೋ. ನಿಮ್ಮ ಅತ್ತಿ ನನಗೆ ಸುಮ್ಮನೆ ಕೊಡ್ಬೋದು ಭಾಳತ್ತಾಗಲ್ಲ, ಬೇಡ ಇನ್ನ ಅಂತೇಳಿ ಸುಮ್ಮನೆ ಇರ್ತೇನೆ ಅಷ್ಟೇ. ಹಳ್ಯಾನಿದ್ರೆ ಕೆಟ್ಟ ಆಗಬಾರ್ದಲ್ಲ, ಅದಕ್ಕೆ ನೀನು ಹಾಗೆಲ್ಲ ಮಾತಾಡ್ಬಿಡವ. ಸ್ವಲ್ಪ ಸಮಾಧಾನ ಇದ್ದುಬಿಡು. ಎದಕ್ಕೆ ಕರ್ಕೊಂಬಂದಿ ನನ್ನಿಲ್ಲೇ? ನಮ್ಮ ಅತ್ತಿ ಜೊತೆಗೆ ಜಗಳ ಮಾಡಂತರೂ ಒಪ್ಸೋಕ್ಕಾಗಲ್ಲ. ಯಾಕಂದರೆ ಎಷ್ಟಾದರೂ ಜಗಳ ಮಾಡಿದ್ರೆ ನನ್ನ ಮ್ಯಾಗ ಸಿಟ್ಟು ಮಾಡ್ಕೋತಾಳೆ. ಮತ್ತೆ ಹೋಗಿ ನಮ್ಮ ಮನ್ಯಾಗ ನನ್ನ ಬಗ್ಗೆನ ಚಾಡ ಹೇಳ್ತಾಳೆ. ಮೊದಲು ಮಾತಾಡಬಾರ್ದು ಅಂತ ಹೇಳಿ ಕರ್ಕೊಂಬಂದಾಳ. ಏನು ಮಾಡಲಿ? ನಮ್ಮ ಅತ್ತಿಗೆ ಮೆಲ್ಲಕ್ಕೆ ಮಾತಿನಾಗ ಸಮಾಧಾನ ಮಾಡಿ ಒಪ್ಪಿಸ್ಬೇಕಷ್ಟೆ. ಪಾಪ
ಮತ್ತೀಗ ಅವಶ್ಯಕತೆ ಐತಲ್ಲ ಮತ್ತೆ ಏನು ಮಾಡೋದೀಗ ನೋಡಂತಳಿ. ಏ ಹೇಳ್ತೀನಿ ಇಲ್ಲ ಮಂಗಳ ಅತ್ತಿ, ಅದು ಏನು ಗೊತ್ತೇನತ್ತಿ, ಈಗ ರೂಪಾಕರ್ ಅವ್ವ ಅಪ್ಪಗೆ ಭಾರಿ ತೊಂದರೆ ಆಗೈತಿ. ತೊಂದರೆ ಆಗಿ ಅವರು ಈಗ ಅಲ್ಲೇ ಅಂದರೆ ಈಗ ಸದ್ಯಕ್ಕೆ ಅವ್ರ ಮನೆಗೆ ಇರೋಕ್ಕಾಗಲ್ಲಂತೆ. ಅಂದ್ರೆ ಹೋಗೋಕ್ಕಾಗಲ್ಲ, ಸ್ವಲ್ಪ ಜಗಳ ಭಾಳ ಆಗೈತಿ, ಒಂದು ಸ್ವಲ್ಪ ದಿನ ಸಮಾಧಾನ ಆಗೋ ಮಟ್ಟ ಇಲ್ಲಿರ್ಬೇಕು ಅಂತೇಳಿ ಇಲ್ಲಿ ಬಂದಾರ. ಒಂದು 15 ದಿನ ಏನೋ ಇರ್ತಾರಂತಿಲ್ಲೇ. ಏನೇ 15 ದಿನ? ನನ್ನ ಮನೆ ಒಳಗೆ ಯಾವ್ಯಾಕಿನೂ ಬಂದಿರೋ ಅವಶ್ಯಕತೆ ಇಲ್ಲ. ಅದು ಅಲ್ಲದೆ ಆಕಿ ಗಂಡ ಬಂದಿದ್ರೆ ನಾವು ಹೆಂಗಿರೋದಿಲ್ಲ ನೆಮ್ಮದಿಯಾಗಿ. ನನಗೆ ಇಷ್ಟ ಆಗೋದಿಲ್ಲ ನನ್ನ ಮನೆ ಒಳಗೆ ಯಾವ್ಯಾವ ಅಡ್ಡಾಡೋದು. ಏನಂತ ತಿಳ್ಕೊಂಬಿಟ್ರೆ 15-20 ದಿನಗಟ್ಟಲೆ ಯಾರು ಬಂದು ಬಿಗ್ರ ಮನೆಯಾಗ ಇರ್ತಾರನ, ಮದುವೆ ಮಾಡಿ ಅಲ್ಲಿ ಓಡಿ ಬಂದು ಲಾಗ್ನ ಅದಕ್ಕೆ ಹಾಕಿ ಇವು ಬಂದಿರ್ತಾವಲ್ಲ, ನಾಚಿಕೆ ಮಾನ ಮರ್ಯಾದಿಲ್ಲ ಇವಕ್ಕೆ. ನಿನ್ನ ಮುಂದೆ ಹೇಳಿಲ್ಲ ಅದನ್ನಕ್ಕೆ, ನನ್ನ ಮುಂದೆ ಹೇಳಕ್ ಧೈರ್ಯ ಇಲ್ಲ, ನಿನ್ನ ಮುಂದೆ ಹೇಳ ಅದನ್ನ. ಎಷ್ಟು ಸೊಕ್ಕಿರ್ಬೇಕಿಗೆ. ಮಾಡ್ತಾನಕ್ಕಿನ್ ಅದು ಹೆಂಗೆ ಇಟ್ಕೊಂತಾಳ ಅವ್ರ ಅವ್ವ ಅಪ್ಪನ ನಾನು ನೋಡ್ತೇನೆ. ನಾ ಹೋಗಿ ಅವ್ರ ಮನೆಯಾಗ 15-20 ದಿನಗಟ್ಟಲೆ ಇದ್ರೆ ಬಿಡ್ತಾಳನ? ಅದು ಅಲ್ಲದೆ ಅಂಥವ್ರ ಮನೆಗೆ ನಾನು ಯಾಕೆ ಹೋಗ್ಲಿ? ಏನು ಜಾತೆಲ್ಲ ಪಾತೆಲ್ಲ ಅಲ್ಲ. ಅದು ಅಲ್ಲದೆ ನಮ್ಮೂರ ಏನು ಅನ್ಬೇಕು, ಈಕಿನ ಇಟ್ಕೊಂಡು ಬೀಗ್ತೀನಿ ನೋಡು. ಮೊದ್ಲು ಮಗ ಮದುವೆ ಆದಾಗ ಎಟ್ಟು ಮಾತಾಡ್ತಿದ್ಲು, ಈಗ ನೋಡಿ ಬೀಗನ್ನ ಸಾಕಾಕತ್ತಾಳ ನಮ್ಮ ಗಂಗವ್ವ ಅಂತಂದು ಅನ್ನಂಗಲ್ಲ. ಬೇಕಾಗಿಲ್ಲ ನನಗೆ ಅಸೈ, ನಾನು ಹಂಗೆ ಮಾಡ್ತೇನೆ ತಡಿ. ಅಯ್ಯೋ ಅತ್ತಿ, ನಾನು ನಿನ್ನ ಊರಾಗ ದೊಡ್ಡ ಧಾರಾಳ ಗುಣದೈಕಿ, ಆಮೇಲೆ ಊರಾಗ ಎಲ್ಲರೂ ನಿನ್ನ ಕೊಂಡಾಡ್ಲಿ ಹಾಡಿ ಹೊಗಳ್ಲಿ ಅಂತೇಳಿ ನಾನು ಅನ್ಕೊಂಡಿದ್ದೆ. ನೋಡಿದ್ರತ್ತಿ ನೀನು ಎಲ್ಲ ಹಾಳು ಮಾಡ್ಕೊಡಕತ್ತಿ. ಹ್ಞೂ ಅತ್ತಿ, ಈಗ ನಾ ಊರಾಗ ಎಲ್ಲರಿಗೂ ಗೊತ್ತು, ಅಕ್ಕಿ ಓಡ್ ಬಂದು ಮದುವೆ ಮಾಡ್ಕೊಂಡಾಳ ನಿನ್ನ ಮಗನ್ನ ಅಂತೇಳಿ ಎಲ್ಲರಿಗೂ ಗೊತ್ತು, ಹೌದಾ? ಈಗ ಅವರಿಗೆ ಭಾಳ ತೊಂದರೆ ಆಗೈತೆ, ಹೌದಾ? ಅವ್ರು ಬಂದು ನಿಮ್ಮ ಮನ್ಯಾಗ ಒಂದು 15 ದಿನ ಇದ್ರೆ ನೀ ಅದಕ್ಕೆ ಇರಾಕ್ ಬಿಟ್ಟೆ ಅಂದ್ರೆ ಊರನ್ ಮಂದಿ ಏನಂತಾರ ಹೇಳ? ಏನಂತಾರ? ಮಾನ ಮರ್ಯಾದಿನ ಬಿಟ್ಟು ನಿಂತಾಳ ಗಂಗವ್ವ, ನೋಡು ಅವ್ರನ್ನ ಎದಕ್ಕೆ ಇಟ್ಕೋಬೇಕು? ಅವ್ರು ಅಷ್ಟೆಲ್ಲ ಮಾಡ್ಯಾರ ಹಂಗೆ ಹಿಂಗಂತಾರೆ ಬಾಯಿಗೆ ಬಂದಂಗೆ ಮಾತಾಡ್ತಾರ. ಇಲ್ಲತ್ತಿ, ಬಾಯಿಗೆ ಬಂದಂಗೆ ಏನು ಮಾತಾಡಲ್ಲ. ಏನಂತಾರೆ ಗೊತ್ತನ? ನೋಡು, ಆ ಹುಡುಗಿ ಓಡಿ ಬಂದು ಲಗ್ನ ಮಾಡ್ಕೊಂಡತಿ, ಅದೆಲ್ಲ ಗೊತ್ತಿದ್ರು ಒಂದು ಮಾತು ಪಾಪ ನಮ್ಮ ಗಂಗವ್ವ ಏನೂ ಅನ್ಲಿಲ್ಲ, ಬೈದಾಳ. ಆವಾಗ ಆದರೂ ಕಷ್ಟ ಅಂತ ಬಂದವರಿಗೆ ಒಂದು ಇರಾಕ್ ನೆಲಿ ಕೊಟ್ಲು, ಒಂದು 15 ದಿನ ಇದ್ದೋದ್ರು. ಅವಕ್ಕೆ ಮಕ ಐತಿಲ್ಲ ಹೆಂಗೆ ಬಂದದ ನೋಡಿ ಇವ್ರ ಮನ್ಯಾಗ, ಇಂಥ ಒಳ್ಳೆಕಿಗೆ ಅಂತೇಳಿ ಎಷ್ಟು ನಿನ್ನ ಹೊಗಳ್ತಾರ ಗೊತ್ತನತ್ತಿ. ನೋಡತ್ತಿ, ನಾನು ನಿನ್ನ ಒಳ್ಳೇದಕ್ಕೆ ಹೇಳಕತ್ತೀನಿ. ಹ್ಞೂ ಅತ್ತಿ, ಕರೆನೂ ಹಂಗಂತೀಯ? ಹ್ಞೂ ಅತ್ತಿ, ನೋಡು ಒಂದೀಟು ಏನು ಅನ್ಲಿಲ್ಲ, ಹಳ್ಯಾನ ಮನ್ಯಾಗ ಬಂದು ಉಳ್ಕೊಂಡ್ಲಿಕ್ಕಿ ಅಂಥೇಳಿ ಪಾಪ ನಮ್ಮ ಗಂಗವ್ವ ಅಷ್ಟೆಲ್ಲ ಆಕಿ ಮನ್ಸಿಗೆ ನೋವಾಗಿದ್ರು ಇರಾಕ್ ಜಾಗ ಕೊಟ್ಲು ಅಂತೇಳಿ ನಿನ್ನ ಋಣದಾಗ ಇದ್ದಕ್ಕರವರು. ನೋಡತ್ತಿ, ನಾ ಹೇಳೋದು ಈ ಟೈಮ್ನಾಗ ಹೊರಗೆ ಬಿಡ್ಬೇಡ. ಯಾಕಂತ ನಿನ್ನ ಮಗನ ಮುಂದೆ ನೀ ಒಳ್ಳೆ ಕೆಕ್ಕಿ ಅತ್ತಿ, ಮಾವನ ಮುಂದೆ ಒಳ್ಳೆ ಕೆಕ್ಕಿ. ಮಗನು ಅಕಸ್ಮಾತ್ ಏನಾರ ಯವ್ವ ಇರ್ಲಿ ಬಿಡು ಅಂತೇಳಿ ಮಾವ ಅಂದ್ಬಿಟ್ಟಂದ್ರೆ ಏನು ಮಾಡ್ತೀನಿ ನೀನು? ಹೌದಾಗ ಮಗನ ಇರೋದು ಕಟ್ಕೋತೀಯ? ಅದ್ರ ಬದ್ಲಿ ಮಗನ ಮುಂದೆ ಹೋಲ್ ಬಿಡ ಇದ್ಕೋಲ್ರಕ್ಕ ಅಂತ ಅಂದೆ ಅಂದ್ರೆ ನಾಳೆ ನೀರು ಉಪಾಕ ಒಂದು ಮಾತು ಏನಾರ ಹೆಚ್ಚು ಕಮ್ಮಿ ಬೈದಿ ಅನ್ಕೋ. ಆವಾಗ ಇದು ಏನಂತಾರ, ಅವತ್ತು ನಿಮ್ಮ ಅವ್ನ ಇಟ್ಕೊಲಿಲ್ಲ ನಾವು 15 ದಿನ ಅಂತೇಳಿ ಮಾತಿಗೊಮ್ಮೆ ಹೇಳಕ್ಕೆ ಬರ್ತೈತಿ. ಏನಂತೀರ್ತಿ? ಹೌದಲ್ಲ, ಇಷ್ಟೆಲ್ಲ ನಾನು ವಿಚಾರನ ಮಾಡಲಿಲ್ಲಲ್ಲೇ. ತಲೆಯಾಗ ಬುದ್ಧಿದ್ರೆ ವಿಚಾರ ಮಾಡ್ತಾರತ್ತಿ, ನಿನ್ನ ತಲೆ ಎಲ್ಲೈತಿ? ಏಯ್ ಬೆಂಡ್ಲಿ, ನನ್ನ ತಲೆಯಾಗ ಯಾಕೆ ಬುದ್ಧಿಲ್ಲ? ಅವರೆಲ್ಲರೂ ಜಗಳ ಮಾಡಿ ಇರದ್ದು ಕಟ್ಕೊಂಡು ಇರೋ ಬದ್ಲಿ ನೀನು ತಗೋ ಇದ್ಕೊಂಡು ಹೋಗೋಲ್ರಕ್ಕ ಅನ್ನ. ಅವ್ರ ಪಾಡಿಗೂ ಮೂಲ್ಯಾಗ ಒಂದು ಬತ್ತಲೆಲ್ಲ ಇದ್ದೊಕ್ಕಾರ. ಏನಂತೀರ್ತಿ? ಹಾಗೆ ಮಾಡ್ತೀನಿ. ಅವಾಗ ನನ್ನ ಗಂಡ, ನನ್ನ ಮಗ, ಈ ಬಿಡಾಡಿ ಎಲ್ಲರ ಮುಂದೆ ನಾನು ದೊಡ್ಡಕ್ಕೇನು, ಹೌದಿಲ್ಲ? ಹಂಗೆ ಮಾಡ್ತೀನಿ ತಡಿ. ಹೊರಗೆ ಯಾಕೆ ಎಲ್ಲರೂ ಇದ್ರಿಗೆ ಕಣ್ ಕೆಂಪಾಗಬೇಕು, ಹೌದಿಲ್ಲ? ಸರಿ ಆತು. ಮತ್ತು ನೀನೇ ಹೇಳ್ಕೊಟ್ಟು ಅನ್ಬೇಡ ಒಳಗೆ ಬಂದು. ಇಲ್ಲಪ್ಪ, ನಡಿ. ಅಪ್ಪ ದೇವ್ರೆ, ಮಂಡ ದೇವ್ರಿಗೆ ಲತ್ತಿ ಪೆಟ್ಟು ಅಂತೇಳಿ ಇದೇನಂತಾರೆ, ಜಾಂಡ್ರಿಗೆ ಮಾತಿನ ಪೆಟ್ಟು, ದಡ್ರಿಗೆ ಲತ್ತಿ ಪೆಟ್ಟು ಅನ್ನಂಗೆ ನಮ್ಮ ಅತ್ತಿಗೆ ಲತ್ತಿ ಪೆಟ್ಟು ಕೊಡೋಕ್ಕಾಗಲ್ಲ. ಆದ್ರೆ ನಮ್ಮ ಅತ್ತಿ ಹಂಗೆ ನಾ ಮಾಡ್ಬೇಕಾತು. ಹೆಂಗ ಒಪ್ಕೊಂಡ್ಲಲ್ಲ, ಹೋಗ್ಲಿ ಬಿಡ.